ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮೌನದೊಳೋ ಮಾತಿನೊಳೋ ಮೌನದೊಳೋ ಮಾತಿನೊಳೋ ಹಾಸ್ಯದೊಳೋ ಹಾಡಿನೊಳೋ ಹಾಸ್ಯದೊಳೋ ಹಾಡಿನೊಳೋ ಮಾನವಂ ಪ್ರಣಯದೊಳೋ ಮಾನವಂ ಪ್ರಣಯದೊಳೋ ವೀರ ವಿಜಯದೊಳೋ ವೀರ ವಿಜಯದೊಳೋ ಏನೋ ಎಂತೋ ಏನೋ ಎಂತೋ ಸಮಾಧಾನಗಳನ್ ಅರಸುತಿಹನು ಸಮಾಧಾನಗಳನ್ ಅರಸುತಿಹನು ಆನಂದವಾತ್ಮಗುಣ ಮಂಕುತಿಮ್ಮ. ಆನಂದವಾತ್ಮಗುಣ ಮಂಕುತಿಮ್ಮ. ಈಗ ಇರುವಿಕೆಯ ಬಗ್ಗೆ ನಾವು, ಅದು ನಿರಂತರವಾದ ಪ್ರವಾಹ ಅಂತ ನಾವು ನೋಡಿದ್ವಿ. ಇರುವಿಕೆ ಅನ್ನುವಂಥದ್ದು ಕೇವಲ ಸ್ಥಾಯಿ ಭಾವವಲ್ಲ, ಆದರೆ ಸದಾ ಮಿಸುಕಾಡ್ತಾ ಇರುವಂತಹ ಜೀವಂತವಾದಂತಹ ಒಂದು ಚೈತನ್ಯದ ಸ್ಫುರಣೆ. ಸೊ ಸತ್ ಅನ್ನೋಂಥ ಇರುವಿಕೆಗೆ ಚಿತ್ ಅನ್ನೋಂಥ ಚೈತನ್ಯ ಸೇರಿದೆ ಅನ್ನೋದನ್ನು ನಾವು ಇದುವರೆಗೂ ನೋಡಿದ್ವಿ. ಇರುವಿಕೆಗೆ ಈ ಚೈತನ್ಯ ಯಾಕೆ ಬೇಕು ಅನ್ನೋದು ಈಗ ಮುಂದಿನ ಪ್ರಶ್ನೆ. ಯಾವುದೇ ಒಂದು ವಿಚಾರವನ್ನು ನಾವು ತಗೊಂಡ್ರೂ ಕೂಡ ಇದು ಯಾಕೆ ಬೇಕು ಅನ್ನೋದನ್ನು ನಾವು ಕೇಳ್ತೀವಿ. ನಾವು ಹಿಂದಿನ ಚರ್ಚೆಯಲ್ಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಈಗ ಸೈಕಲ್ಲು ಯಾಕೆ ಬೇಕು, ಮೋಟ್ರ್ ಬೈಕು ಯಾಕೆ ಬೇಕು, ಪಾಠ ಯಾಕೆ ಓದಬೇಕು. ಸೊ ಇದು ನಿತ್ಯದಲ್ಲಿ ಬರುವಂಥ ನಮಗೆ ಒಂದು ಎದುರಾಗುವಂಥ ಒಂದು ಪ್ರಶ್ನೆ. ಅದು ನಾವೆಲ್ಲ ಕೇಳ್ತಾನೆ ಇರ್ತೀವಲ್ವ, ಈಗ ಯಾಕಪ್ಪ ಓದಬೇಕು, ಸ್ಕೂಲ್ಗೆ ಯಾಕೆ ಹೋಗಬೇಕು, ಬಿಟ್ಬಿಡೋಣ, ಕೆಲಸಕ್ಕೆ ಯಾಕೆ ಹೋಗಬೇಕು. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಪ್ರಶ್ನೆ ನಮಗೆ ಎದುರಾಗ್ತಾನೆ ಇರುತ್ತೆ. ಆ ಹಂತಕ್ಕೆ ತಕ್ಕನಾದಂತಹ ಉತ್ತರವನ್ನು ನಾವು ಕಂಡುಕೊಳ್ತಾ ಹೋಗ್ತೀವಿ. ಈಗ ಶಾಲೆಗೆ ಹೋಗ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ, ಅವನಿಗೆ ಮೇಷ್ಟ್ರು ಹೇಳ್ತಾರೆ, ನೀನು ಚೆನ್ನಾಗಿ ಓದಬೇಕಪ್ಪ, ಓದು, ಪಾಠ ಓದು ಅಂತ. ಅವ್ನು ಕೇಳ್ತಾನೆ, ಯಾಕೆ ಓದಬೇಕು ಅಂತ. ಪಾಠ ನೀನು ಚೆನ್ನಾಗಿ ಓದಿದ್ರೆ ನಿನಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ. ಸೊ ಫಸ್ಟ್ ರ್ಯಾಂಕ್ ಬರ್ತೀಯಾ ಅಂತ ಅಂದಾಗ ಆ ಮನಸ್ಸಿನಲ್ಲಿ, ಆ ಹುಡುಗನ ಮನಸ್ಸಿನಲ್ಲಿ ಏನು ಬರುತ್ತೆ, ನಾ ಫಸ್ಟ್ ರ್ಯಾಂಕ್ ಬಂದರೆ ನನಗೆ ಖುಷಿ ಆಗುತ್ತೆ ಅಂತ. ಸೊ ಯಾವ ಒಂದು ಪರಿಸ್ಥಿತಿಯಿಂದ ನನಗೆ ಸಂತೋಷವಾಗುತ್ತೋ ಆ ಪರಿಸ್ಥಿತಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಅಂದರೆ ನನ್ನ ಸತ್ ಇರುವಿಕೆಯನ್ನು, ಅದರ ಜೊತೆ ಇರುವಂಥ ಚೈತನ್ಯವನ್ನು ಯಾವುದಕ್ಕೋಸ್ಕರ ಬಳಸ್ಕೊಂಡೆ, ನನಗೆ ಸಂತೋಷವನ್ನು ಕೊಡುವಂಥ ಯಾವುದೋ ಒಂದು ಪರಿಸ್ಥಿತಿಯನ್ನು ನಾನು ಹುಡುಕ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದೇ ರೀತಿಯಲ್ಲೇ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ತಗೊಳ್ತಾ ಬರ್ಬೋದು. ಕಾಲೇಜಿಗೆ ಹೋಗಪ್ಪ ಅಂತಾರೆ. ಯಾಕೆ ಕಾಲೇಜ್ಗೆ ಹೋಗಬೇಕು? ನೋಡು, ಕಾಲೇಜ್ಗೆ ಹೋದರೆ ನಿನಗೇನೋ ಒಂದು ಡಿಗ್ರಿ ಸಿಕ್ಕತ್ತೆ, ನಿನಗೆ ಯಾವುದೋ ಒಂದು ಕೆಲಸ ಸಿಕ್ಕತ್ತೆ. ಕೆಲಸ ಸಿಕ್ಕೋದ್ರಿಂದ ಏನು ಪ್ರಯೋಜನ? ಕೆಲಸ ಸಿಕ್ಕಿದ್ಮೇಲೆ ನನಗೆ ಸಂಬಳ ಸಿಕ್ಕಿದ್ಮೇಲೆ ಏನು ಪ್ರಯೋಜನ? ಸೊ ಹೀಗೆ ಇದರ ಈ ಕೊಂಡಿಗಳನ್ನು ಒಂದಕ್ಕೊಂದು ಹಾಕ್ತಾ ಹೋಗ್ಬೋದು. ಕಡೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಿಮ್ಗೆ ದುಡ್ಡೆಲ್ಲ ಸಿಕ್ತು ಅನ್ಕೋ, ಅದರಿಂದ ಏನು? ಮನೆ ಕಟ್ತೀನಿ, ಮನೆಯೆಲ್ಲ ಕಟ್ತೀಯ, ಅದರಿಂದ ಏನು? ಸೊ ಅಲ್ಲಿ ಆ ಮನೆಯಲ್ಲಿ ನಾನು ವಾಸವಾಗಿರಬೇಕು, ಆ ವಾಸದಲ್ಲಿ ನನಗೆ ಒಂದು ರೀತಿಯ ನೆಮ್ಮದಿ ಇರಬೇಕು. ಆ ನೆಮ್ಮದಿಗೋಸ್ಕರ ನಾನು ಇವತ್ತು ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮಾರ್ಕ್ಸ್ ತಗೋಬೇಕು, ಯಾವುದೋ ಕೆಲಸ ಮಾಡಬೇಕು, ಸಂಬಳ ತಗೋಬೇಕು. ಸೊ ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಈ ಪ್ರಶ್ನೆ ಎದುರಾದಾಗೆಲ್ಲ ನಾವು ನಮ್ಮ ಗಮ್ಯಸ್ಥಾನ, ನಾವು ಯಾವುದನ್ನು ಮುಟ್ಟಬೇಕು ಅಂತ ಅಂದ್ಕೊಳ್ತೀವೋ ಆ ಸ್ಥಾನದ ವರ್ಣನೆಯನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾವಾಗಲೂ ಕೂಡ ಅದು ಹೊರಬರುವಂಥ ಒಂದು ವಿಚಾರ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು. ಸಾಮಾಜಿಕವಾದಂಥ ಯಾವುದೇ ಚಟುವಟಿಕೆ ನಾವು ನೋಡೋಣ, ಯಾಕೆ ಅದರಲ್ಲಿ ನಾವು ಭಾಗವಹಿಸಬೇಕು? ಸ್ನೇಹಿತರ ಜೊತೆ ನಾವು ಯಾಕೆ ಹೋಗ್ತೀವಿ? ಯಾಕೆ ಅಂತಂದರೆ ಆ ಒಡನಾಟದಿಂದ ನನಗೆ ಯಾವುದೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ.
ಯಾರ ಜೊತೆನೋ ನಾನು ಜಗಳ ಆಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅವಾಗ ಅಯ್ಯೋ ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅನಿಸುತ್ತೆ. ತುಂಬ ಟೆನ್ಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅವಾಗ ನಾನು ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅಂತ ಅನಿಸುತ್ತೆ. ಯಾಕೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ? ಸುಮ್ಮನೆ ಕೂತ್ಕೊಂಡ್ರೆ ಆ ಕ್ಷಣಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ಸೊ ಹಾಗೆ ಯಾರ ಜೊತೆನೋ ಮಾತಾಡಿದಾಗ ನನಗೆ ನೆಮ್ಮದಿ ಸಿಕ್ಬೋದು, ಅವಾಗ ನಾನು ಮಾತಾಡ್ತೀನಿ. ಇನ್ನು ಮಾತು ಸಾಕಪ್ಪ ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಅಂದ್ಕೊಂಡಾಗಲೂ ಕೂಡ ನಾನು ಯಾತಕ್ಕೋಸ್ಕರ ಸುಮ್ಮನೆ ಕೂತ್ಕೋತಾ ಇದ್ದೀನಿ? ಆ ನೆಮ್ಮದಿಯನ್ನು ಹುಡುಕ್ತಾ ನಾನು ಸುಮ್ಮನೆ ಕೂತ್ಕೋತಾ ಇದ್ದೀನಿ. ಸೊ ಹೀಗೆ ಹಾಸ್ಯದಲ್ಲಿ ನಮ್ಮೆಲ್ಲರಿಗೂ ಅದು ಹಾಸ್ಯ ಬಹಳ ಪ್ರಿಯ ಅಲ್ವಾ? ನಗ್ತಾ ನಗ್ತಾ ಇರಬೇಕು. ಯಾರೋ ಜೋಕ್ ಮಾಡಿದ್ರು ಅಂತಂದರೆ ಬಹಳ ಗಂಭೀರವಾದಂಥ ಬಹಳ ಸೀರಿಯಸ್ ಆದಂಥ ಒಂದು ಸನ್ನಿವೇಶದಲ್ಲಿ ತಿಳಿಯಾದಂಥ ಹಾಸ್ಯ ನಾವು ಮಾಡಿದಾಗ ಇಡೀ ವಾತಾವರಣನೇ ಬದಲಾಗ್ಬಿಡುತ್ತೆ. ಅವಾಗೇನಾಯಿತು, ಅಲ್ಲಿದ್ದವ್ರಿಗೆಲ್ರಿಗೂ ನೆಮ್ಮದಿ, ಅಲ್ಲಿ ಎದ್ದವ್ರಿಗೆಲ್ರಿಗೂ ಒಂದು ರೀತಿಯ ಸಮಾಧಾನ. ಅದೇ ರೀತಿಯ ಒಂದು ನೆಮ್ಮದಿಯನ್ನು ನಾವು ಹಾಡಿನಿಂದ ಕೇಳೋದಕ್ಕೆ ಸಾಧ್ಯ. ಸಂಗೀತ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸಿಗೆ ದುಗುಡದಿಂದ ತುಂಬಿದಂಥ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಶಾಂತಿಯನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲೇ ಚಿತ್ ಅನ್ನೋಂಥ ಚೈತನ್ಯ ಬೇರೆ ರೂಪದಲ್ಲಿ ಪ್ರಕಟವಾಗಬಹುದು, ಪ್ರಣಯದಲ್ಲಿ ಪ್ರಕಟವಾಗಬಹುದು. ಆ ಪ್ರಣಯದಿಂದ ಪ್ರೀತಿ ಪ್ರೇಮಗಳಿಂದ ನನಗೆ ತಿರ್ಗಾ ಏನು ಸಿಕ್ಕಬೇಕು? ಮನಸ್ಸಿಗೊಂದು ರೀತಿಯ ನೆಮ್ಮದಿ ಸಿಕ್ಕಬೇಕು. ಕೆಲವು ಸರ್ತಿ ಅದು ಇನ್ನೊಂದು ಇದರ ಮೇಲೆ ನಾನು ವಿಜಯವನ್ನು ಸಾಧಿಸಿದಾಗ ನನಗೆ ಸಂತೋಷ ಸಿಕ್ಬೋದು. ರಾಜ ಮಹಾರಾಜರು ಇರ್ತಿದ್ರು, ಬೇರೆ ರಾಜ್ಯಗಳನ್ನೆಲ್ಲ ಅವರು ಆಕ್ರಮಣ ಮಾಡಿ ಅವರು ತಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡಾಗ ಅವ್ರಿಗೊಂದು ರೀತಿಯ ಸಂತೋಷ ಸಿಗ್ತಾಯಿತ್ತು. ಸೊ ಹೀಗೆ ಯಾವ ರೀತಿಯಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡ್ರೂ ಕೂಡ ಸದ್ಯದ ಅಂದರೆ ತಕ್ಷಣದ ಉದ್ದೇಶ ಒಂದಿರುತ್ತೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಬೇಕು, ಪಾಸ್ ಆಗಬೇಕು ಅನ್ನೋದು ಅದು ತಕ್ಷಣದ ಉದ್ದೇಶ. ಆದರೆ ಅದಕ್ಕಿಂತ ಮೇಲಿನ ಸ್ತರದ ಉದ್ದೇಶ ಏನಪ್ಪ ಅಂತ ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹುಡುಕಾಡ್ತಾ ಇರೋವಂಥದ್ದು ನಮ್ಮ ಮನಸ್ಸಿಗೆ ಸಿಕ್ಕಬೇಕಾದಂಥ ಒಂದು ರೀತಿಯ ನೆಮ್ಮದಿ. ಆ ನೆಮ್ಮದಿ ಅನ್ನೋದು ಕೂಡ ನಮ್ಮ ಆತ್ಮದ ಒಂದು ಮೂಲಭೂತವಾದಂತಹ ತತ್ವ ಅಂತ ನಮ್ಮ ನಂಬಿಕೆ. ಆ ಆನಂದ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳ್ತಾರೆ. ಸೊ ಈ ಆನಂದ ಅನ್ನೋಂಥದ್ದು ಕೇವಲ ಮನುಷ್ಯ ಮಾತ್ರರಿಗೆ ಅಂತ ಕೂಡ ನಾವು ಅನ್ಕೋಬೇಕಾಗಿಲ್ಲ. ಯಾವುದೇ ಜೀವಿಯನ್ನು ನಾವು ನೋಡಿದರೂ ಕೂಡ, ಯಾವುದೇ ಪ್ರಾಣಿಯನ್ನು ನೋಡಿದರೂ ಕೂಡ, ಇವಾಗ ಒಂದು ಹುಲಿಯನ್ನೋ ಸಿಂಹವನ್ನೋ ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಹಸಿವಾದಾಗ ಅದು ಅತ್ಯಂತ ಕ್ರೂರವಾದಂತಹ ಪ್ರಾಣಿ, ಬೇಟೆಯಾಡುತ್ತೆ. ಆ ಬೇಟೆಯಾಡಿ ಪ್ರಾಣಿಗಳನ್ನು ಸಾಯಿಸಿ ತನಗೆ ಹೊಟ್ಟೆ ತುಂಬ ಅದು ತಿನ್ನುತ್ತೆ. ತಿಂದ ನಂತರವೂ ಅದು ಕ್ರೂರಿಯಾ ಅಂತಂದರೆ ಏನಲ್ಲ. ಅದು ಯಾಕೆ ತಿಂತಾ ಇದೆ? ಅದಕ್ಕೆ ಅದು ಆಹಾರ ಬೇಕು, ಅದಕ್ಕೆ ತಿಂದು ಆ ಆಹಾರದ ಹಸಿವನ್ನು ಅದು ತೀರಿಸ್ಕೊಳ್ತು ಅಂತಂದರೆ ಅದು ನೆಮ್ಮದಿಯಿಂದ ಮಲಗುತ್ತೆ. ಸೊ ಹೀಗೆ ಎಲ್ಲ ಜೀವಿಗಳಲ್ಲೂ ಕೂಡ ಚಿತ್ ಚೈತನ್ಯ ಕೆಲವು ಕೆಲಸಗಳನ್ನು ಮಾಡಿಸ್ತದಲ್ಲ, ಆ ಕೆಲಸಗಳನ್ನು ಮಾಡಿಸೋವಂಥದ್ದು ಮೂಲಭೂತವಾದಂತಹ ಒಂದು ಜೀವದ ಅಂದರೆ ಆತ್ಮದ ಅಂಶದ ಬೆದಕಾಟಕ್ಕಾಗಿ. ಆ ಯಾವ ಅಂಶಕ್ಕೆ ಅದು ಹುಡುಕ್ತಾ ಇದೆಯೋ ಆ ಅಂಶವನ್ನೇ ನಾವು ಆನಂದ ಅಂತ ಕರೆದಿದ್ದೀವಿ. ಮಧ್ಯ ಮಧ್ಯದಲ್ಲಿ ನಮಗೆ ಬೇರೆ ಬೇರೆ ಏನೇನೋ ಸಿಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾನು ಮೈಸೂರಿನಿಂದ ಬೆಂಗಳೂರುವರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ನಾನು ಟಿಕೆಟ್ ತೊಗೊಂಡಿರೋದು ಎಲ್ಲಿಗೆ? ಬೆಂಗಳೂರಿಗೆ. ಆದರೆ ನಾನು ಮೈಸೂರಿನಲ್ಲಿ ಟ್ರೈನ್ ಹತ್ತಿ ಒಂದು ಸ್ವಲ್ಪ ದೂರಕ್ಕೆಲ್ಲ ಬೇರೆ ಯಾವುದೋ ಸ್ಟೇಷನ್ ಬಂತು, ಉದಾಹರಣೆಗೆ ಶ್ರೀರಂಗಪಟ್ಟಣ ಬಂತು. ಟ್ರೈನಲ್ಲಿ ನಿಲ್ತು. ನಾನು ನನ್ನ ಯಾವುದೋ ಒಂದು ಭ್ರಮೆಯಿಂದ, ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಅಕಸ್ಮಾತ್ ಶ್ರೀರಂಗಪಟ್ಟಣದಲ್ಲೇ ಇಳಿದ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗ ನನ್ನ ಗಮ್ಯವಾದಂಥ ಬೆಂಗಳೂರಿಗೆ ನಾನು ತಲುಪ್ದಂಗೆ ಆಯಿತಾ? ಇಲ್ಲ, ಆಗಲಿಲ್ಲ. ಸೊ ತಕ್ಷಣ ನಾನೇನು ಮಾಡಬೇಕು? ಮತ್ತೆ ಅದೇ ಬಸ್ಸು ಅದೇ ಟ್ರೈನು ಹೊರಡಕ್ಕೆ ಮುಂಚೆ ತಿರ್ಗಾ ಟ್ರೈನ್ ಒಳಗಡೆ ಹತ್ಕೋಬೇಕು, ನನ್ನ ಪ್ರಯಾಣವನ್ನು ಮುಂದುವರಿಸಬೇಕು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಗಮ್ಯಸ್ಥಾನ ಅನ್ನೋದು ಅದು ಆನಂದದ ಸ್ಥಿತಿ. ಆದರೆ ಆ ಆನಂದವನ್ನು ಪಡ್ಕೊಳ್ಳೋದಕ್ಕೆ ಈ ರೈಲ್ವೆ ಸ್ಟೇಷನ್ಗಳು ಬೇರೆ ಬೇರೆ ಇದ್ದಂಗೆ ನಮಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಸ್ಟೇಷನ್ಸ್ ಬರ್ತಾ ಇರ್ತವೆ. ಹೆಚ್ಚಿನ ಜನ ನಾವು ಮಾಡೋದು ನಮ್ಮ ಸ್ಟೇಷನ್ ಬರೋಕ್ಕೆ ಮುಂಚೆ ನಾವು ಇಳಿದ್ಬಿಡ್ತೀವಿ. ಅದಕ್ಕೆ ಈ ಜೀವನದ ಜಂಜಾಟಗಳು ಅನ್ನೋಂಥ, ಈ ಸಂಸಾರದ ಏರುಪೇರುಗಳು ಅನ್ನೋಂಥ ಗೋಜಿನಲ್ಲಿ ನಾವು ಸಿಕ್ಕಾಕ್ಕೊಂಡ್ಬಿಡ್ತೀವಿ. ಆದರೆ ನಿಜವಾಗಿಯೂ ಆತ್ಮದ ಮೂಲಭೂತವಾದಂತಹ ತತ್ವ ಏನಪ್ಪ ಅಂತಂದರೆ, ಗುಣ ಏನಪ್ಪ ಅಂತಂದರೆ ಅದು ಆನಂದ ಅನ್ನೋಂಥದ್ದು. ಹಾಗಾಗಿ ಇರುವಿಕೆ ಚೈತನ್ಯದ ಜೊತೆ ಸೇರಿದಾಗ ಅದು ಅರಿಸ್ತಾ ಇರುವಂಥದ್ದು ಆನಂದದ ಸ್ಥಿತಿಯನ್ನು.
ಸೊ ಆ ಆನಂದ ಅನ್ನುವಂಥದ್ದು ನಮ್ಮ ಆತ್ಮದ ನಿಜವಾದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು.